ಮೂರನೇ ಅವಧಿಯ ಮೋದಿ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ. ಒಟ್ಟು 53,47,000 ಕೋಟಿ ಗಾತ್ರದ ಲೆಕ್ಕವನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಈ ವರ್ಷ 17 ಲಕ್ಷ ಕೋಟಿ ಸಾಲ ಮಾಡಲಿದ್ದು, ಮುಂದಿನ 5 ವರ್ಷದಲ್ಲಿ ದೇಶದ ಸಾಲವನ್ನ 50%ಕ್ಕೆ ಇಳಿಸೋ ಘೋಷಣೆಯನ್ನೂ ಮಾಡಿದ್ರು. ಈ ವರ್ಷ ಜನಪ್ರಿಯ ಘೋಷಣೆಗಳನ್ನ ಮಾಡದಿದ್ರು 2047ರ ವಿಕಸಿತ ಭಾರತದ ಆಯವ್ಯಯವನ್ನ ಕೇಂದ್ರ ಸರ್ಕಾರ ಈಗ ಜನರ ಮುಂದಿಟ್ಟಿದೆ. $40,000 crores to capitalize on this momentum. I propose to launch the Mahatma Gandhi Gram Swaraj Initiative 1.0 expanded India's semiconductor sector capability. High value agriculture. We will support a dedicated program to enhance farmer incomes and in bringing value addition by engaging youth. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ. ಈ ಬಾರಿ ಜನಪ್ರಿಯ ಘೋಷಣೆಗಳಿಗೆ ಆದ್ಯತೆ ಕೊಡದೆ ಜನಪರ ಯೋಜನೆಗಳಿಗಷ್ಟೇ ಆದ್ಯತೆ ನೀಡಲಾಗಿದೆ. ದೂರದೃಷ್ಟಿಯ ಲೆಕ್ಕ ಹಾಕಿದ ಮೋದಿ ಹಾಗೂ ನಿರ್ಮಲಾ ಸೀತಾರಾಮನ್ ಸೆಮಿಕಂಡಕ್ಟರ್, ರೇರ್ ಅರ್ತ್ ಮಿನರಲ್ಸ್, ಪ್ರವಾಸೋದ್ಯಮ, ಆರೋಗ್ಯ, ಹೂಡಿಕೆಗೆ ಒತ್ತು ನೀಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಜೆಟ್ನ ಹೈಲೈಟ್ಸ್ ಹೀಗಿದೆ. ಬಯೋಫಾರ್ಮಾ ಹಬ್ಗೆ 10,000 ಕೋಟಿ ಘೋಷಿಸಲಾಗಿದೆ. ದೇಶದಲ್ಲಿ ಹೊಸದಾಗಿ 3 ಫಾರ್ಮಾ ಕಾಲೇಜುಗಳ ಘೋಷಣೆಯಾಗಿದೆ. ಸೆಮಿಕಂಡಕ್ಟರ್ ವಲಯಕ್ಕೆ 40,000 ಕೋಟಿ, ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 10,000 ಕೋಟಿ ಘೋಷಿಸಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಯೋಜನೆ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ 2,000 ಕೋಟಿ, ಆತ್ಮನಿರ್ಭರ್ ಭಾರತಕ್ಕಾಗಿ 2,000 ಕೋಟಿ ನೀಡಲಾಗಿದೆ. ಎಂಎಸ್ಎಂಇಗಳ ಉತ್ತೇಜಿಸುವ ಹಲವು ಯೋಜನೆಗಳು ಬಜೆಟ್ನಲ್ಲಿವೆ. ದೇಶದ ಭವಿಷ್ಯದ ಚಾಂಪಿಯನ್ಗಳಿಗಾಗಿ 10,000 ಕೋಟಿ, ಜಾಮ್ನಗರದಲ್ಲಿ WHO ಕೇಂದ್ರ ಸ್ಥಾಪನೆ, ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರ ಹಾಸ್ಟೆಲ್, ಕ್ರೀಡಾಪಟುಗಳಿಗೆ ಖೇಲೋ ಇಂಡಿಯಾ ಮಿಷನ್, ಗೋಡಂಬಿ, ತೆಂಗು, ಕೋಕೋ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾಪವಾಗಿದೆ. ಅತ್ಯಾಧುನಿಕ ಎಐ ಮೂಲಕ ಕೃಷಿ ವಲಯ ಉನ್ನತೀಕರಣಕ್ಕೆ ಆದ್ಯತೆ ಇದೆ. ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಶಿ-ಮಾರ್ಟ್ ಘೋಷಿಸಲಾಗಿದೆ. ಕ್ಯಾನ್ಸರ್ ಸಂಬಂಧಿತ 17 ಔಷಧಿಗಳ ಮೇಲೆ ರಿಯಾಯಿತಿ ಇದೆ. ದೇಶದಲ್ಲಿ 3 ಹೊಸ ಏಮ್ಸ್, 7 ರೈಲು ಕಾರಿಡಾರ್ಸ್ ಯೋಜನೆಯನ್ನ ಪ್ರಸ್ತಾಪಿಸಲಾಗಿದೆ. ಒಡಿಶಾ, ಕೇರಳ, ಛತ್ತೀಸ್ಗಢದಲ್ಲಿ ಗಣಿಗಾರಿಕೆ ಕಾರಿಡಾರ್ ಪ್ರಸ್ತಾಪ ಮಾಡಲಾಗಿದೆ. India's animation, visual effects, gaming and comics sector, AVGC sector, is a growing industry projected to require 2 million professionals by 2030. ಆದಾಯ ತೆರಿಗೆ ಯಥಾಸ್ಥಿತಿ, ಐಟಿ ರಿಟರ್ನ್ಸ್ ಸಲ್ಲಿಕೆಗೆ ಅವಕಾಶ. ಬಜೆಟ್ ಅನ್ನುತ್ತಲೇ ಎಲ್ಲರ ದೃಷ್ಟಿ ಬೀಳುವುದು ಆದಾಯ ತೆರಿಗೆ ಲೆಕ್ಕಾಚಾರದ ಮೇಲೆ. ಈ ಬಾರಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕಳೆದ ವರ್ಷದ ತೆರಿಗೆಯನ್ನೇ ಯಥಾವತ್ ಇಡಲಾಗಿದೆ. I propose to extend time available for revising returns from 31st December to up to 31st March with the payment of a nominal fee. I also propose to stagger the timeline for filing of tax returns. Individuals with ITR 1 and ITR 2 returns will continue to file till 31st July, and non-audit business cases or trusts are proposed to be allowed time till 31st August. ಕೇಂದ್ರದ ಬಜೆಟ್ನಿಂದಾಗಿ ಹಲವು ವಸ್ತುಗಳು ದುಬಾರಿಯಾಗಲಿವೆ. ಮದ್ಯ, ಗುಟ್ಕಾ, ಸಿಗರೇಟು, ತಂಬಾಕು ಸೇರಿದಂತೆ ಆಮದು ಯಂತ್ರೋಪಕರಣಗಳು, ಕಲ್ಲಿದ್ದಲು, ಆಮದು ಪ್ಲಾಸ್ಟಿಕ್ ವಸ್ತುಗಳು, ಟೆಲಿಕಾಂ ಉಪಕರಣಗಳು ದುಬಾರಿಯಾಗಲಿವೆ. ಹಾಗೆ ಲೆದರ್ ಶೂ, ಸೆಣಬು, 17 ಬಗೆಯ ಕ್ಯಾನ್ಸರ್ ಔಷಧಿಗಳು, ಮಧುಮೇಹ ಔಷಧ, ಕ್ರೀಡಾ ಉಪಕರಣಗಳು, ಮೈಕ್ರೋವೇವ್ ಓವನ್ಗಳು, ಸೌರ ಫಲಕಗಳು, ಇವಿ ಬ್ಯಾಟರಿಗಳು, ಸ್ಮಾರ್ಟ್ಫೋನ್ಗಳು ಹಾಗೂ ಸೋಲಾರ್ ಬಿಡಿಭಾಗಗಳು ಅಗ್ಗವಾಗಲಿವೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಉತ್ತಮ ಆಡಳಿತ, ಅಭಿವೃದ್ಧಿಗೆ ಪೂರಕ, ಸಮಾಜಮುಖಿ ಬಜೆಟ್ ಎಂದು ಬಣ್ಣಿಸಿದ್ದಾರೆ. साथियों, इस बजट में मेक इन इंडिया और आत्मनिर्भर भारत अभियान को नई रफ्तार के लिए महत्वाकांक्षी रोड मैप प्रस्तुत किया गया है. फास्टेस्ट ग्रोइंग इकोनॉमी बनकर ही संतुष्ट नहीं है. हम जल्द से जल्द दुनिया की तीसरी सबसे बड़ी
अर्थव्यवस्था बनना चाहते हैं। ರಾಜ್ಯ ಬಿಜೆಪಿ ನಾಯಕರು ಸಹಜವಾಗೇ ನಿರ್ಮಲಾ ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಜನಹಿತದ ಬಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಜೆಟ್ ಇದು. ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೂಡಿದಂತ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನ ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ವಿಜುವಲೈಸ್ ಮಾಡಿರುವಂತಹ ಒಂದು ಬಜೆಟ್. ಒಟ್ಟಾರೆ ಮೋದಿ ಸರ್ಕಾರದ ಇವತ್ತಿನ ಬಜೆಟ್ ಜನರಿಗೆ ಲಾಭದಾಯಕ ಆಗಿಲ್ಲ. ಆದರೆ ಭವಿಷ್ಯದ ಭಾರತಕ್ಕೆ ದೂರದೃಷ್ಟಿಯ ಬಜೆಟ್ ಅಂತ ಬಿಜೆಪಿ ನಾಯಕರು ಹೇಳಿಕೊಂಡಿದ್ದಾರೆ. Global brands by 20. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.